ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸಂಜೆ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಾವು ಹಬ್ಬಕ್ಕೆ ಹೋಗ್ತಾಯಿದ್ದೀವಿ. ಮೈಸೂರಿಂದ ಹುಣಸೂರು ಮುಂದೆ ಅರವೆ ಅಂತ ಇದೆ, ಅರವೆವರೆಗೆ ಹೋಗ್ತಾಯಿದ್ವಿ. ಹಬ್ಬಕ್ಕೆ ಕರೆದಿದ್ರು. ಅಮ್ಮ ಬೇಗನೆ ಹೋದರು ಬಸ್ಸಲ್ಲಿ. ಅದಾದಮೇಲೆ ಅಪ್ಪ 12 ಗಂಟೆಗೆ ಬರ್ತೀನಿ ಅಂತ ಹೇಳಿದರು. ಎಲ್ಲ ರೆಡಿಯಾಗಿ 12 ಗಂಟೆ ಹೋಗಿದ್ದು ನಾವು 4 ಗಂಟೆ ಆಯಿತು. ಅದಾದಮೇಲೆ ಊರಿಗೆ ಬಂದ್ವಿ. ನನ್ನ ತಂಗಿ ನೋಡಿ ಚಳಿ ಇಳಿದರೂ ಚಳಿ ಅಂತ ಹಾಗೆ ನನ್ನ ತಂಗಿ ಸಾಂಬಾರೆಲ್ಲ ಮಾಡಿರ್ತಾಳಲ್ಲ, ಜಾಸ್ತಿ ನೆಂಟರು ಬರ್ತಾರೆ ಜಾಸ್ತಿ ಮಾಡ್ತಾರೆ. ಆ ಸಾಂಬಾರು ನೋಡಿ ಅವಳು ತಲೆ ಸುಟ್ಟು ಬಿದ್ದೆ ಹೋದ್ಲು. ನಡೀಲಿ ಯಾವ ಥರ ಆ್ಯಕ್ಷನ್ ಮಾಡ್ತಿದ್ದಾಳೆ ಅಂದ್ಬಿಟ್ಟು. ಆ ಟೆನ್ಷನಲ್ಲಿ ಬಿದ್ದು ಒದ್ದಾಡ್ತಾಯಿದ್ಲು. ಅದಾದಮೇಲೆ ಊಟ ಎಲ್ಲ ಮಾಡಿ ಬೆಳಗ್ಗೆ 7 ಗಂಟೆಗೆ ಎದ್ವಿ. ಅದಾದಮೇಲೆ ಇಲ್ಲಿ ಕೆರೆ ಹತ್ರ ಹೋಗೋಣ ಅಂತ ಎಲ್ಲರೂ ಹೋಗ್ತಾಯಿದ್ದೀವಿ. ನೋಡಿ ಹಳ್ಳಿ ಕಡೆ ಎಷ್ಟು ಚೆನ್ನಾಗಿದೆ ಗಿಡಗಳೆಲ್ಲ, ಎಷ್ಟು ಚೆನ್ನಾಗಿ ಮಳೆ ಬಂದು ಗಿಡಗಳೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಇಲ್ಲಿ ಒಂದು ಗುಲಾಬಿ ಹೂವು ನೋಡಿದೆ, ತುಂಬಾ ದೊಡ್ಡದಾಗಿತ್ತು, ತುಂಬಾ ಚೆನ್ನಾಗಿದೆ. ನೋಡಿ ಹಳ್ಳಿ ಕಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿರ್ತಾರೆ ಅಂತ. ನೋಡಿ ಇವಾಗ ತೋರಿಸ್ತೀನಿ. ನೋಡಿ ಇಲ್ಲಿ ಯಾವ ಥರ ಇದೆ ರೋಸು ಅಂತ, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಎಲ್ಲ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ತೊಳೆಯೋಕ್ಕೆ ಕೆರೆಗೆ ತಗೊಂಡೋಗಿದ್ರು. ಮನೆಯಿಂದ ಸ್ವಲ್ಪ ದೂರದಲ್ಲಿ ಕೆರೆ ಇದೆ, ಹಳ್ಳಿ ಕಡೆ ಗೊತ್ತಲ್ಲ ನಿಮಗೇ. ಆಗಿನ ಕಾಲದಲ್ಲಿ ಈ ಎಲೆಯಲ್ಲಿ ಊಟ ಮಾಡ್ತಾಯಿದ್ರು. ನೋಡಿ ಕೆರೆಯಲ್ಲಿ ತುಂಬಾ ಇದು ತೊಗರಿ ಹೂವು ಬಿಟ್ಟಿದೆ. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಯಾವ ಥರ ಗಿಡಗಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.